ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ನಾ ಏನ್ ಮಾಡತ್ತಿದ್ದೆ ಅಂತಾರೆ, ಈ SSC GD ಗೆ ಸಂಬಂಧಪಟ್ಟಂತೆ ಈ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡತ್ತಿದ್ದೆ ಅಂತಾರೆ ಸಾಲ್ವ್ ಮಾಡ್ತಾ ಇದ್ದೆ. ಈ 2024 ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಏನಂದ್ರಿ ಅಂತಾರ 2023 ಸಾಲ್ವ್ ಮಾಡ್ರಿ ಅಂದಿದ್ದಕ್ಕ ನಾನ್ ಪ್ರತಿದಿನ ಏನ್ ಮಾಡತ್ತೀನಿ ಅಂತಾರ, ರಾತ್ರಿ 10 ಗಂಟೆಗೆ ಏನ್ ಮಾಡಾಕತ್ತೀನಿ ಅಂತಾರೆ, ಈ 2023 ಪ್ರಶ್ನೆಗಳನ್ನ 2023 ಇರತಕ್ಕಂತ ಪ್ರಶ್ನೆಗಳನ್ನ ಏನ್ ಮಾಡತ್ತೀನಿ ಅಂತಾರ ಸಾಲ್ವ್ ಮಾಡತ್ತೀನಿ. ಅದ್ರ ಜೊತೆಗೆ ಮತ್ತೇನ್ ಮಾಡೋಣ ಅಂತಾರೆ, ಈ 24 ಕೂಡ ಏನ್ ಮಾಡೋಣ ಅಂತಾರ ಸಾಲ್ವ್ ಮಾಡೋಣ. ಇದು ಎಷ್ಟನೇ ವಿಡಿಯೋ ಆಗಿರ್ತದ ಅಂತಾರ, ಇದು 57ನೇ ವಿಡಿಯೋ ಆಗಿರ್ತದ. ಇಲ್ಲಿ 7 PM ಇರೋದಿಲ್ಲ, 10 PM ಇರುತ್ತೆ. ಎಷ್ಟು PM ಹೇಳ್ರಿ? 10 PM ಇರುತ್ತೆ. 10 ಗಂಟೆಗೆ 10 PM. ಓಕೆ, 10 PM ಡೈಲಿ ಲೈವ್ ಕ್ಲಾಸ್ ಇರ್ತೈತಿ, ಅಟೆಂಡ್ ಆಗ್ರಿ. ಇವತ್ತಿನ ದಿನದಿಂದ ಏನ್ ಮಾಡೋಣ ಅಂತಾರ, ಒಂದು ಪ್ರಶ್ನೆ ಪತ್ರಿಕೆ ಎಲ್ಲಾನು ತಗೊಂಡು ಬಂದಿನಿ. 20 ಪ್ರಶ್ನೆ ಅದಾವ, ನೀಟಾಗಿ ಹೇಳ್ಕೊಡ್ತೀನಿ, ಸಾಲ್ವ್ ಮಾಡ್ಕೊಳ್ರಿ ಒಂದೊಂದೇ. ಓಕೆನಾ? ಅವ್ರ ಮೊದಲನೇ ಪ್ರಶ್ನೆ ನೋಡ್ರಿ, ಏನೈತಿ, ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ನೋಡ್ರಿ. ಫೈಂಡ್ ದ HCF ಆಫ್ 27 divided by 50, 9 divided by 20, 6 divided by 25. ಇದ್ರದ್ದು ಏನ್ ಕಂಡು ಹಿಡಿಬೇಕು ಅಂತ HCF ಕಂಡು ಹಿಡಿಬೇಕು ನೋಡ್ರಿ. ಈ ರೀತಿ ಫ್ರಾಕ್ಷನ್ಸ್ ಒಳಗ್ ಬಂದಾಗ ನಾ ಏನ್ ಮಾಡ್ರಿ ಅಂತ ಹೇಳಿ ನಂತರ ಈ ಮ್ಯಾಲಿ ಅಂಶ ನೋಡ್ರಿ, ಈ ರೀತಿ ಐತಿ 27 divided by 50 ಅಂತ ಐತಿ. ನೆಕ್ಸ್ಟ್ ಆಮೇಲೆ ಏನೈತಿ ಅಂತಾರ 9 divided by 20 ಅಂತ ಐತಿ. ಆಮೇಲೆ 6 divided by 25 ಅಂತ ಐತಿ. ಈ ರೀತಿ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರ್ತಾವಲ್ಲ, ಅಂದ್ರೆ ಅಂಶ ಮತ್ತು ಛೇದ. ಓಕೆ, ಈ ಅಂಶ ಇದು ಛೇದ. ಈ ಅಂಶದ ಏನ್ ಮಾಡ್ಬೇಕು ಅಂತಾರ, ಏನ್ ಕಂಡಿಡಿ ಅಂದಾರ, HCF ಕಂಡಿಡಿ ಅಂದಾರ ಅಂತಾರ. ಈ ಅಂಶದ ಏನ್ ಮಾಡ್ಕೋಬೇಕು ಹೇಳ್ರಿ, HCF ಕಂಡು ಹಿಡ್ಕೋಬೇಕು. ಇನ್ನು ಈ ಕೆಳಗಿಂದ ಛೇದದ ಏನ್ ಮಾಡ್ಬೇಕು ಅಂತಾರ, LCM ತೆಗಿಬೇಕು. ಓಕೆ, ಅದೇನಾರ LCM ಫೈಂಡ್ ಔಟ್ ಮಾಡಂತಿದ್ರು ಅಂತಾರ, ಅಂಶದ LCM ಫೈಂಡ್ ಔಟ್ ಮಾಡ್ಬೇಕು, ಛೇದದ HCF ಫೈಂಡ್ ಔಟ್ ಮಾಡ್ಬೇಕು. ಬಟ್ ಈಗ HCF ಫೈಂಡ್ ಔಟ್ ಮಾಡಂದಾರ ಅಂತಾರ, ಮ್ಯಾಲ ಇರ್ತಕ್ಕಂಥದ್ದನ್ನ HCF ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನೋಡ್ರಿ, 27, 9, 6 ಈ ಮೂರತ್ರದ್ದು ಏನ್ ಮಾಡ್ಬೇಕಂತಾರ HCF ಫೈಂಡ್ ಔಟ್ ಮಾಡ್ಬೇಕು. HCF ಫೈಂಡ್ ಔಟ್ ಮಾಡ್ಬೇಕಂತ ನೋಡ್ರಿ, ಈ ಮೂರು ಸಂಖ್ಯೆ ಯಾವ ಮಗ್ಗಿಯೊಳ ಭಾಗ ಹೋಗ್ತಾವ, 3 ಮಗ್ಗಿಯೊಳ ಭಾಗ ಹೋಗ್ತಾವ. 3 9 27, 3 3 9, 3 2 6. ಈ 2 3 9 ಏನಾರ ಒಂದ ಮಗ್ಗಿಯೊಳ ಭಾಗ ಹೋಗ್ತಾವ. ನೋಡ್ರಿ, HCF ಕಂಡಿಡತ್ತೀವಿ, ಹೋದ್ರೆ ಎಲ್ಲಾ ಸಂಖ್ಯೆಗಳು ಒಂದ ಮಗ್ಗಿಯೊಳ ಭಾಗ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಅಂದ್ರೆ HCF ಎಷ್ಟಾಯ್ತು, 3 ಆಯ್ತು. ಅದನ್ನ ಎಲ್ಲಿ ಬರಿಬೇಕು ಅಂತಾರ, ಮ್ಯಾಲ್ ಬರಿಬೇಕು. ಇನ್ನು ಕೆಳಗಡೆ ಇದ್ರದ್ದು ಏನ್ ಮಾಡ್ಬೇಕಂದ್ರೆ LCM ಕಂಡಿಡಿಬೇಕು. ಈಗ ಒಂದ್ಸಲ ಆಪ್ಷನ್ ಕಡೆ ಗಮನ ಹರಿಸ್ಬೇಕು ನೀವು. ನೋಡ್ರಿ, ಛೇದೊಳಗ ಅಂದ್ರ ಮ್ಯಾಲ ಅಂಶದೊಳಗ 3 ಐತೆ, ಇಲ್ಲ. ಇಲ್ಲಿ ಏನಾರ ಮ್ಯಾಲ 3 ಐತೆ, ಇಲ್ಲ. ಇಲ್ಲಿ 3 ಐತಿ, ಆಗ್ಬೋದು. ಇಲ್ಲಿ 3 ಐತೆ, ಇಲ್ಲ. ಹಾಗಾದ್ರೆ ಈಗ ಯಾವ್ದಾಗತ್ತೆ ಹೇಳ್ರಿ ಆನ್ಸರ್, ಇದೊಂದೇ ಆಗುತ್ತೆ. ಕೆಳಗಿಂದ LCM ಫೈಂಡ್ ಔಟ್ ಮಾಡೋ ಅವಶ್ಯಕತೆನೂ ಇಲ್ಲ. ನೀವೇನಾರ LCM ಫೈಂಡ್ ಔಟ್ ಮಾಡಿದಿರಿ ಅಂತಾರ, ಈ 50, 20, 25 ಈ ಮೂರತ್ರದ್ದು ಏನ್ ಮಾಡ್ರಿ ಅಂತಾರೆ, LCM ಫೈಂಡ್ ಔಟ್ ಮಾಡ್ರಿ. ಈಗ LCM ಫೈಂಡ್ ಔಟ್ ಮಾಡಿದಿರಿ ಅಂತ ನೋಡ್ರಿ, ಇವೆಲ್ಲ ಯಾವ ಮಗ್ಗಿಯೊಳ ಭಾಗ ಹೋಗ್ತಾವ, 5 ಮಗ್ಗಿಯೊಳ ಭಾಗ ಹೋಗ್ತಾವ. 5 10 50, 5 4 20, 5 5 25. ಬಟ್ ಇಲ್ಲಿ HCF ಅಂದಾಗ ಈ ಮೂರು ಸಂಖ್ಯೆ ಭಾಗ ಹೋಗ್ಲಿಲ್ಲ ಅಂದ್ರೆ ಬಿಟ್ಬಿಟ್ರಿ. ಬಟ್ LCM ಹಂಗಲ್ಲ, ಈ ಮೂರು ಸಂಖ್ಯೆ ಏನಾರ ಒಂದ ಮಗ್ಗಿಯೊಳ ಭಾಗ ಹೋಗ್ತಾವ, ಇಲ್ಲ ಅಂತಾರ ಅಟ್ಲೀಸ್ಟ್ 2 ಹೋಗ್ತಾವೆ ನೋಡ್ಬೇಕು. ಈ 10 ಮತ್ತು 4 ಹೋಗ್ತಾವ್ರಿ. ಈ 10 ಮತ್ತು 4 ಯಾವ ಮಗ್ಗಿಯೊಳಗೆ ಹೋಗ್ತಾವ, ಇಲ್ಲ 10 ಮತ್ತು 5 ಯಾವ ಮಗ್ಗಿಯೊಳಗೆ ಹೋಗ್ತಾವ, 5 ಮಗ್ಗಿಯೊಳಗೆ ಹೋಗ್ತಾವ. 5 ಮಗ್ಗಿಯಲ್ಲೇ ಹೊಡಿರಿ ಒಂದ್ಸಲ. 5 2 10, 4 ಹೋಗೋದಿಲ್ಲ, ಹಂಗೆ ಇಟ್ಕೊಳ್ರಿ. 5 1 5. ಈಗ ಏನ್ ಮಾಡ್ರಿ ಅಂತಾರೆ, 2 ಮತ್ತು 4 ಹೊಡಿಬೇಕು. 2 1 2, 2 2 4. ಈ ಒಂದ್ ಹಂಗೆ ಇಟ್ಕೊಳ್ರಿ. ಇನ್ನೆಲ್ಲಾನು ಏನ್ ಮಾಡ್ಕೋಬೇಕಂದ್ರೆ ಇಂಟು ಮಾಡ್ಕೋಬೇಕು. 2 × 2 ಅಂತಾರ 4, 4 × 5 ಅಂತಾರ 20, 20 × 5 ಅಂತಾರ LCM ಎಷ್ಟಾಗತ್ರಿ, LCM 100 ಆಗುತ್ತ. LCM ಕೆಳಗಡೆ ಬರಿಬೇಕು. ಬಟ್ ಇಷ್ಟೆಲ್ಲ ಮಾಡೋದ ಅವಶ್ಯಕತೆ ಇತ್ತಾ, ನಾನ್ ಡೈರೆಕ್ಟ್ ಅಲ್ಲೇ ಆನ್ಸರ್ ಹಾಕಿದೆ. ಒಂದು 3 ಅನ್ನೋದು ಮ್ಯಾಲ ಇದು HCF ಬಂದೈತಿ ಅಂತಾರ, ಆಪ್ಷನ್ ಗೆಸ್ ಮಾಡಿ ಆನ್ಸರ್ ಅನ್ನ ಹಾಕಿ ಮುಂದೆ ಹೋಗ್ಬೋದು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ, ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಅದು ನೋಡ್ರಿ, ಏನೈತಿ ಅಂತಾರ, ಅನಿಲ್ ಮತ್ತು ವಿಕಾಸ್ ಅವರ ಆದಾಯಗಳ ಅನುಪಾತ 8:5 ಆಗಿದೆ. ಒಂದು ವೇಳೆ ವಿಕಾಸ್ ಅವರು ಅನಿಲ್ಗಿಂತ 3,000 ಕಡಿಮೆ ಪಡೆದರೆ, ನೋಡ್ರಿ, ಈ ವಿಕಾಸ ಅನಿಲ್ಗಿಂತ 3,000 ರೂಪಾಯಿ ಕಡಿಮೆ ಪೇಮೆಂಟ್ ತಗೊಂಡ್ರ, ನೆಕ್ಸ್ಟ್ ಅನಿಲ್ ಮತ್ತು ವಿಕಾಸ್ ಅವರ ಒಟ್ಟು ಆದಾಯ ಎಷ್ಟು? ನೋಡ್ರಿ, ಅವ್ರದ್ದು ಇನ್ಕಮ್ ರೇಷಿಯೋ ಎಷ್ಟೈತಿ, ಇನ್ಕಮ್ ರೇಷಿಯೋ ಎಷ್ಟೈತಿ ಅಂತಾರ, ಅನಿಲ ಮತ್ತು ವಿಕಾಸ ಇಬ್ರು ಜನ ಅದಾರ. ಇವ್ರ ಇಬ್ರದ್ದು ಇನ್ಕಮ್ ರೇಷಿಯೋ ಯಾವ್ದ್ರದ್ದು ರೇಷಿಯೋ ಹೇಳ್ರಿ, ಇನ್ಕಮ್ ರೇಷಿಯೋ ಎಷ್ಟೈತಿ ಅಂತಾರ 8:5 ಅಂತೇಳಿ ಅದ. 8:5 ಅದ. ಈಗ ಈ ನೋಡ್ರಿ ಏನ್ ಹೇಳತ್ತಾರಂತಾರೆ, ವಿಕಾಸ್ ಅವರು ಅನಿಲ್ಗಿಂತ 3,000 ಕಡಿಮೆ ತಗೊಳತಾನಂತ. ನೋಡ್ರಿ, ಅನಿಲ್ಗಿಂತ ವಿಕಾಸ್ ಎಷ್ಟು ಕಡಿಮೆ ತಗೊಳತಾನಂತ, 3,000 ಕಡಿಮೆ ಅಮೌಂಟ್ ತಗೊಳತಾನಂತಾರ. ಈ ರೇಷೋ ಒಳಗ ಈ ಅನಿಲ್ಗಿಂತ ವಿಕಾಸ್ ಎಷ್ಟು ಪಾರ್ಟ್ ಕಡಿಮೆ ತಗೊಳತಾನ, 3 ಪಾರ್ಟ್ ಕಡಿಮೆ ತಗೊಳತಾನ.
ರೇಷೋ ಒಳಗ 3 ಪಾರ್ಟ್ ಇವನ್ಕಿಂತ ಇವ್ ಕಡಿಮೆ ತಗೊಳತಾನ, ಬಟ್ ಇಲ್ಲಿ ಅಮೌಂಟ್ ಒಳಗ 3000. ಹಂಗಾರೆ ಇದ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? 3000. ಓಕೆನಾ? ಈಗ ಯಾರ್ದು ಬೇಕಾಗಿತ್ತು ನಮ್ಗ? ಅನಿಲ್ ಮತ್ತು ವಿಕಾಸ್ ಅವರ ಒಟ್ಟು ಆದಾಯ. ಒಟ್ಟು ಆದಾಯ ಅಂತ ಏನ್ ಮಾಡ್ಬೇಕು ಹೇಳ್ರಿ? ಎರಡು ಕೂಡ್ಸ್ಬೇಕು. ಇವಂದ್ 8 ಪಾರ್ಟ್, ಇವಂದ್ 5 ಪಾರ್ಟ್, ಟೋಟಲ್ ಎರಡು ಕೂಡ್ಸಿದ್ರಿ ಅಂತ ಎಷ್ಟಾಗುತ್ತೆ ಹೇಳ್ರಿ? 13 ಪಾರ್ಟ್. ಈ 13 ಪಾರ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು. 13 ಪಾರ್ಟ್ ವ್ಯಾಲ್ಯೂ ಎಷ್ಟು ನೋಡ್ರಿ? 3 ಎಷ್ಟ್ರಲ್ಲೇ 3, 3 ಒಂದ್ರಲ್ಲೇ 3, ಈ 3 0 ಹಂಗೆ ಬರದ್ರಿ ಅಂತಾರ. ಅವ್ರ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಯ್ತು ಹೇಳ್ರಿ? 1000 ಆಯ್ತು. ಅದ 1000 ಇಲ್ಲಿ ಇಂಟು ಮಾಡಿದ್ರಿ ಅಂತಾರ. ನೋಡ್ರಿ 13 ಒಂದ್ರಲ್ಲೇ 13, ಈ 3 0 ಎಷ್ಟಾಗತ್ತೆ ಹಂಗಾದ್ರ? 13,000. ಯಾವುದು? ಆಪ್ಷನ್ 2 ಅನ್ನೋದು ಸರಿ. ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ. ಓಕೆ ನೋಡ್ರಿ, ಒಂದು ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ವೆರಿ ಈಸಿ ಪ್ರಶ್ನೆ. ನೋಡ್ರಿ ಏನ್ ಮಾಡ್ತಾರ ಅಂತಾರ, ಒಂದು ಕೆಲಸವನ್ನು B1 ಮತ್ತು B2 ಒಟ್ಟಾಗಿ 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಓಕೆ ನೋಡ್ರಿ, ಇವ್ರಿಬ್ರು ಕೂಡಿ ಎಷ್ಟಿಂದ ಮುಗಿಸ್ತಾರ? 20 ದಿಂದ ಮುಗಿಸ್ತಾರ. ಅದೇ ಕೆಲಸವನ್ನು B2 ಒಬ್ಬನೇ 60 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಅದೇ ಕೆಲಸವನ್ನು B1 ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಅಂತ ಪ್ರಶ್ನೆ ಕೇಳ್ತಾರೆ. ನೋಡ್ರಿ, ಇದು ನಿಮ್ಮ ಎಕ್ಸಾಮ್ ಕ್ವಶನ್. ಓಕೆ ವೆರಿ ಸಿಂಪಲ್. ನಾವು ಕ್ಲಾಸ್ ನ ಬಿಡಿಸ್ಬೇಕ್ರೆ ಇದು 2ನೇ ಟೈಪ್ ಒಳಗೆ ಬಿಡಿಸ್ತೀವಿ ನೋಡ್ರಿ. ಓಕೆ ನೋಡ್ರಿ ಏನೈತಿ ಅಂತಾರೆ, B1 ಮತ್ತು B2 ಇವರಿಬ್ರು ಸೇರಿ ಎಷ್ಟಿಂದ ಮುಗಿಸತಾರ? 20 ದಿಂದ ಮುಗಿಸತಾರ. 20 ದಿನ. ಆಮೇಲೆ B2 ಯಾರು? B2 60 ದಿಂದ ಮುಗಿಸ್ತಾನ. B2 60 ದಿಂದ ಮುಗಿಸ್ತಾನ. ಈಗ ಟೋಟಲ್ ವರ್ಕ್ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಒಟ್ಟು ಕೆಲಸ ಕಂಡು ಹಿಡ್ಕೋಬೇಕಾರ ಏನ್ ಮಾಡ್ರಿ ಅಂತ ಹೇಳಿ ನಾನು LCM ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿ. ನೋಡಿ 20 ಮತ್ತು 60 LCM. ಈ ಎರಡೂ ಸಂಖ್ಯೆಗಳು ದೊಡ್ಡ ಸಂಖ್ಯೆ ಯಾವುದು? 60. ಈ 60 20 ಮಗ್ಯಾಗ ಬರ್ತೈತಿ. ಹಂಗಾರೆ LCM ಎಷ್ಟು ಹೇಳ್ರಿ? 60. ಓಕೆ ಇದ್ರ ದೊಡ್ಡದಿದ್ದು ಮಗ್ಗಿ ಅನ್ಕೊಂತ ಹೋಗ್ಬೇಕು, ಸಣ್ಣದಿದ್ದ ಅಥವಾ ಬರ್ಬೇಕು. 61ರಲ್ಲಿ 60, 60 20 ಮಗ್ಯಾಗ ಬರ್ತೈತಿ ಅಂದ್ರೆ LCM ಎಷ್ಟು? 60. ಅಂದ್ರೆ ಇನ್ನು ಒಂದೊಂದ್ ದಿನದ ಕೆಲಸ ಕಂಡು ಹಿಡ್ಕೋಬೇಕಲ್ಲ, ಒನ್ ಡೇ ಕೆಲಸ ಕಂಡು ಹಿಡ್ಕೋಬೇಕು ಅಂತಾರ. 60 ಎಷ್ಟ್ರಲ್ಲೇ 60 ರೀ? 61ರಲ್ಲಿ 60. 20 ಎಷ್ಟ್ರಲ್ಲೇ 60? 23ಲೆ 60. ನೋಡ್ರಿ ಟೋಟಲ್ 60 ಅನ್ನದವ. 60 ಅಂತ ತಿನ್ನಕ್ ಇವ್ 60 ದಿನ ಬೇಕು. ಈ 60 ಅಂತ ತಿನ್ನಕ್ ಇವ್ರಿಗೆ ಇಬ್ಬರಿಗೆ ಸೇರಿ 20 ದಿನ ಬೇಕು. ಅವ್ರ ಪ್ರತಿದಿನ ಎಷ್ಟು ಅಂತ ತಿಂತಾರ? 60 ಅಂತ ತಿನ್ನಕ್ 60 ದಿನ ತಗೋತಾರ, ದಿನ ಒಂದ್ ತಿನ್ಬೇಕ್ರಿ ಇವ. ಈ 60 ಅಂತ ತಿನ್ನಕ್ ಇವ್ 20 ದಿನ ಇವ್ರಿಬ್ರು ಸೇರಿ 20 ದಿನ ತಗೋತಾರ, ದಿನ ಎಷ್ಟು ತಿನ್ಬೇಕು ಇವ್ರು? 3 ಅಂತ ತಿನ್ಬೇಕು. ಓಕೆ ಈಗ ಅವ್ರ ಏನನ್ನತ್ತಾರ, B1 ಒಬ್ಬನೇ ನೋಡ್ರಿ, B1 ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸ ತಿಂದು ಮುಗಿಸ್ತಾನ? ನೋಡ್ರಿ B1 B2 ಇಬ್ರು ಸೇರಿ 20 ದಿಂದ ತಿಂದು ಮುಗಿಸ್ತಾರ. B2 ಒಬ್ಬನೇ 60 ದಿಂದ ತಿಂದು ಮುಗಿಸ್ತಾನ. ಹಿಂಗ ಈ B1 ಒಬ್ಬ ಎಷ್ಟದಿಂದ ಮುಗಿಸ್ತಾನ? B1 ಒಬ್ಬಂದ ಕೇಳತ್ತಾರ. ಓಕೆ ಅವ್ರ ಇಲ್ಲಿ B1 ನ B2 ಇಬ್ರು ಕೂಡಿ 3 ಅಂತ ತಿಂತಾರ ಒಂದಿನಕ್ಕ ಇವ್ರಿಬ್ರು ಕೂಡಿ 3 ಅಂತ ತಿಂತಾರ. ಅದ್ರಾಗ B2 ಕೆಪಾಸಿಟಿ ಎಷ್ಟೈತಿ? 1 ಅಂತ ತಿನ್ನೋದೈತಿ. ನೋಡ್ರಿ ಇವ್ರಿಬ್ರು ಕೂಡಿ 3 ಅಂತ ತಿಂತಾರ, ಇವ್ ಒಬ್ಬವ 1 ಅಂತ ತಿಂತಾನ ಅಂತಾರ. ಏನ್ ಮಾಡ್ರಿ? ಮೈನಸ್ ಮಾಡ್ರಿ. ಈ 2 ಯಾರ್ದು ಹೇಳ್ರಿ? B1. B1 ಪ್ರತಿದಿನ ಎಷ್ಟಂತ ತಿಂತಾನ ಹೇಳ್ರಿ? B1 B2. ಈ B1 ಬೇಕು ಅಂತಾರ, B2 ತೆಗಿಬೇಕಲ್ಲ ಇದ್ರಾಗ. B2 ತೆಗಿಬೇಕಾದ್ರೆ B2 ಮೈನಸ್ ಮಾಡ್ರಿ, 2 ಉಳಿತು. ಅಂದ್ರೆ 2 ಯೂನಿಟ್ ಅಥವಾ ಪ್ರತಿದಿನ 2 ಯಾರು ತಿಂತಾರ ಅಂತಾರ? ಈ B1 ತಿಂತಾನ. ಅಂದ್ರೆ ಟೋಟಲ್ ಎಷ್ಟ ಅದಾವ? 60 ಡಿವೈಡೆಡ್ ಬೈ 2. ನೋಡ್ರಿ 2 ಒಂದ್ರಲ್ಲೇ 2 30ರಲ್ಲಿ ಎಷ್ಟು ಅಂತಾರ? 60. ಎಷ್ಟು? 30 ಡೇಸ್. ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಆಪ್ಷನ್ ಯಾವ್ದು ಅಂತಾರ? ಆಪ್ಷನ್ 3 ಅನ್ನೋದು ಸರಿ. ಇಲ್ಲ ನಿಮ್ಗೆ ಇದನ್ನ ಒಂದು ಕ್ಲಿಕ್ ಕೇಳಿ ನಾನು, ಇಬ್ರೇ ಜನ ಇದ್ದಾಗ ನೋಡ್ರಿ ಇವ್ರಿಬ್ರು ಸೇರಿ ಏನ್ ಮಾಡ್ಕೋಬೇಕು? ಫಸ್ಟ್ ಇವ್ 20 ದಿನ ಇಂಟು ಆಮೇಲೆ 60 ಇಬ್ರದು ಸೇರಿ ಅಂತಂದ್ರೆ ಈಗ ನೋಡ್ರಿ ಇವ್ರು 20 ದಿನ, ಇವ್ರು 60 ದಿನ, 2 ಇಂಟು ಮಾಡ್ಕೋಬೇಕು. ಈಗ ಒಬ್ರದೇ ಕೇಳತಾರಲ್ಲ, ಮೊದಲು ಇಬ್ರದ್ದು ಕೊಟ್ಟಾರ, ಆಮೇಲೆ ಒಬ್ರದೇ ಕೇಳತಾರ. ಇಬ್ರು ಸೇರಿ ಅಂದಾಗ ಏನ್ ಮಾಡ್ತಿದ್ವಿ ನಾವು? ಪ್ಲಸ್ ಮಾಡ್ತಿದ್ವಿ. ಬಟ್ ಈಗ ಒಬ್ಬರದೇ ಕೇಳತ್ತಾರ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಈ 2 ತರದ್ದು ಡಿಫ್ರೆನ್ಸ್ ತೆಗಿಬೇಕು. 20 ಮತ್ತು 30 ಇವ್ 2 ತರ 60 ಅಲ್ಲ, 60. ಈ 60 20 2 ತರ ಡಿಫ್ರೆನ್ಸ್ ಎಷ್ಟ್ರಿ? 40. 40ರಲ್ಲೇ ಕಟ್ ಹೊಡಿಬೇಕು. ಈ 0 ಕ್ಯಾನ್ಸಲ್. 4 ಒಂದ್ರಲ್ಲೇ 4 5ರಲ್ಲಿ 20, 5 6ರಲ್ಲಿ ಎಷ್ಟು? 30. ಹಿಂಗೂ ಬಿಡಿಸ್ಬೋದು ಇಬ್ರೇ ಜನ ಇದ್ದಾಗ. ಓಕೆನಾ? ಹಿಂಗೂ ಬಿಡಿಸ್ಬೋದು ಡಿಪೆಂಡ್ ಅಪಾನ್ ಈಸಿ, ನಿಮ್ಗೆ ಹೆಂಗ್ ಅರ್ಥ ಮಾಡ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್. ಓಕೆ ಎಸ್ ನೋಡ್ರಿ, ಈಗ LCM ಮೇಲೆ ಒಂದು ಕ್ವಶನ್ ಬಂದೈತಿ. ಆಗಲೇ HCF ಕ್ವಶನ್ ಇತ್ತು, ಈಗ ಏನು ಬಂದೈತಿ ಅಂತ LCM ಬಂದೈತಿ. ನೋಡ್ರಿ ನಾನು LCM ಅಂತಾರೆ ಏನ್ ಹೇಳಿದೆ? ಯಾವ್ದು ದೊಡ್ಡ ಸಂಖ್ಯೆ ಇರುತ್ತೋ ನೋಡ್ರಿ, ಈ 3 ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ಯಾವುದು? 480. ಈ 480 ದೊಡ್ಡ ಸಂಖ್ಯೆ. ಈ 240ರಲ್ಲೇ ಭಾಗ ಹೋಗುತ್ತಾ? 240 ಡಬಲ್ ಭಾಗ ಹೋಗುತ್ತಾ? ಹೌದಾ? ಈ 120ರಲ್ಲೇನು ಭಾಗ ಹೋಗುತ್ತಾ? 12 4ರಲ್ಲಿ 48 1 0 ಅಂತಾರ. ಇದ್ರಲ್ಲೇನು ಭಾಗ ಹೋಗುತ್ತಾ? ಇದ್ರಲ್ಲೇನು ಭಾಗ ಹೋಗುತ್ತೆ. ಯಾವ್ದು? ಈ 480 ಇದ್ರಲ್ಲೇನು ಭಾಗ ಹೋಗುತ್ತಾ? ಇದ್ರಲ್ಲೇನು ಭಾಗ ಹೋಗುತ್ತಂದ್ರ LCM 480 ಅಲ್ಲ, ಮುಗಿದೋಯ್ತು ಆನ್ಸರ್.
ಹಿಂಗ್ ಓದಿಂಗ್ ಆನ್ಸರ್ ಹಾಕ್ಬೋದು. ಸರ್ ನಂಗೆ ಪ್ರೊಸೀಜರ್ ಹೇಳ್ರಿ ಅಂದ್ರಿ ಅಂತಾರ ನೋಡ್ರಿ. LCM ತೆಗಿಬೇಕು. 120, 240, 480. ಓಕೆ, ಈ ಮೂರು ಸಂಖ್ಯೆ ಫಸ್ಟ್ ಆಫ್ ಆಲ್ ಯಾವರ ಒಂದ ಮಗ್ಗಿಯೊಳಗೆ ಭಾಗವತಾವ ನೋಡ್ಬೇಕು. 240. ಓಕೆ, ಈಗ ನೋಡ್ರಿ ಯಾವ ಬಗ್ಗೆ ಭಾಗ ಹೋಗ್ತಾವ? 12 ಐತಿ, 24 ಐತಿ, 48 ಐತಿ ಅಂದ್ರೆ 12ರಲ್ಲಿ ಭಾಗ ಹೋಗ್ತಾವ. 12 10ರಲ್ಲಿ 120, 12 2ರಲ್ಲಿ 24, ಇದೊಂದು 0, 12 4ರಲ್ಲಿ 48, ಇದೊಂದು 0. ಓಕೆ, ಮತ್ ನೋಡ್ರಿ 10 20 40 ಒಂದೇ ಮಗ್ಗಿ ಒಳಗೆ ಭಾಗ ಹೋಗ್ತಾವ. 10ರ ಮಗ್ಗಿ ಒಳಗ 11ರಲ್ಲಿ 10, 12ರಲ್ಲಿ 20, 14ರಲ್ಲಿ 40. ಇನ್ನು ಈ ಮೂರು ಸಂಖ್ಯೆ ಒಂದ ಮಗ್ಗಿ ಒಳಗೆ ಭಾಗ ಹೊಂಟಿಲ್ಲ ಅಂದ್ರೆ LCM ಕಂಡಿಡಿಯತ್ತೀವಿ ಅಂದ್ರೆ ಅಟ್ಲೀಸ್ಟ್ 2 ಹೋಗ್ತಾವ ನೋಡ್ಬೇಕು. ಈ 2 ಮತ್ತು 4 ಹೋಗ್ತಾವ ಯಾವ ಮಗ್ಗಿ ಒಳಗ? 2ರ ಮಗ್ಗಿ ಒಳಗೆ. ಒಂದಂಗೆ ಇಟ್ಕೊಳ್ರಿ. 2 1ರಲ್ಲಿ 2, 2 2ರಲ್ಲಿ 4. ಈಗ ಇವೆಲ್ಲಾನು ಏನ್ ಮಾಡ್ಕೋಬೇಕು ಹೇಳ್ರಿ? ಇಂಟು ಮಾಡ್ಕೋಬೇಕು. 2 into 1 ಅಂತಾರೆ 2, 2 into 1 ಅಂತಾರೆ 2, 2 into 2 ಅಂತಾರೆ 4, 4 into 10 ಅಂತಾರೆ 40, 40 into 12, 40 into 12, 12 4ರಲ್ಲಿ 48, ಇದೊಂದ 0, 480 ಆನ್ಸರ್. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ವೆರಿ ಸಿಂಪಲ್ ಕ್ವಶನ್. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನ್ ಹೇಳತ್ತಾರ ಅಂತಾರ. ವೆರಿ ಒಂದು ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ಅಂತಾರ? ಪ್ರಾಫಿಟ್ ಲಾಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಒಂದು ಗಡಿಯಾರದ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ ನೋಡ್ರಿ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ಅಂದ್ರೆ ಅಸಲು ಬೆಲೆ ಅಂತಾರ ಕಾಸ್ಟ್ ಪ್ರೈಸ್, ಮಾರಾಟ ಬೆಲೆ ಅಂತಾರ ಸೆಲ್ಲಿಂಗ್ ಪ್ರೈಸ್. ಈ ಎರಡು ತರದ್ದು ವ್ಯತ್ಯಾಸನ ಎಷ್ಟೈತಿ ಅಂತಾರ? 560 ಐತಿ. ಓಕೆ, ಮತ್ತೇನಂತಾರ ಅಂತಾರ, ಒಂದು ವೇಳೆ ಶೇಕಡಾವಾರು ಲಾಭ 35 ಆಗಿದ್ದೆ, ಲಾಭ ಎಷ್ಟಾಗೈತೆ ಅಂತಾರ? 35 ಆಗೈತೆ. ನೋಡ್ರಿ, ಕೊಂಡ ಬೆಲೆ ಅಂತಾರ ಎಷ್ಟು ಪರ್ಸೆಂಟ್ ಇರುತ್ತಾ? 100% ಇರುತ್ತ. ಯಾವಾಗ ಲಾಭ ಆಗುತ್ತೋ ಲಾಭ ಪ್ರಾಫಿಟ್ ಏನ್ ಮಾಡ್ಕೋಬೇಕು ಹೇಳ್ರಿ? ಕೂಡ್ಸ್ಕೋಬೇಕು. ಲಾಸ್ ಏನ್ ಮಾಡ್ಬೇಕು ಅಂತಾರ? ಲಾಸ್ ಏನ್ ಮಾಡ್ಬೇಕಂತಾರ? ಮೈನಸ್ ಮಾಡ್ಬೇಕು. ಈಗ ಪ್ರಾಫಿಟ್ ಆಗತ್ತೈತಲ್ಲ 35 ಕೂಡ್ಸ್ಕೊಳ್ರಿ. ಉದಾ ಏನಾರ ಲಾಸ್ ಆಗತ್ತಿತ್ತು ಅಂತಾರ ಅವಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 100ಕ್ಕೆ 35 ಕೂಡ್ಸಿರಿ ಅಂತಾರೆ ಎಷ್ಟು ಪರ್ಸೆಂಟೇಜ್ ಮಾರ್ತಿರ್ತಾರೆ ಹೇಳ್ರಿ? ಇವಾಗ 135% ಮಾರ್ತೀರಿ. ಅಂದ್ರೆ ಈಗ 560 ಅನ್ನೋದು ಇವ್ ಎರಡು ತರದ್ದು ಡಿಫ್ರೆನ್ಸ್ ಅಲ್ಲ ನೋಡ್ರಿ. ದ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ವಾಚ್ ಇಸ್ ₹560. ಅಂದ್ರೆ ಇವ್ ಎರಡು ತರದ್ದು ಪರ್ಸೆಂಟೇಜ್ ಡಿಫರೆನ್ಸ್ ಎಷ್ಟೈತಿ? 100 ಮತ್ತು 135 ಡಿಫರೆನ್ಸ್ ಎಷ್ಟೈತಿ ಅಂದ್ರೆ 35. ಅಂದ್ರೆ ಇದೇ 35 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ? 560. ಓಕೆ, ಈಗ ನಮಗ್ ಬೇಕಾಗಿರೋದು ಏನು ಅಂದ್ರೆ ಗಡಿಯಾರದ ಮಾರಾಟ ಬೆಲೆ. ನೋಡ್ರಿ, ಕೊಂಡ ಬೆಲೆ ಕೇಳಿದ್ರೆ 100% ತಗೋತಿದ್ರಿ, ಮಾರಾಟ ಬೆಲೆ ಕೇಳ್ಯಾರ ಅಂತಾರೆ ಎಷ್ಟು ತಗೋಬೇಕು? 135 ತಗೋಬೇಕು. ಈ 135 ಪಾರ್ಟ್ ವ್ಯಾಲ್ಯೂ ಎಷ್ಟು? ಓಕೆ, ಈಗ ನಿಮಗ್ ನಾನು ಹಿಂಗ್ ಬರ್ಕೋಕ್ಕಿಂತ ಫಾಸ್ಟ್ ಆಗಿ ಬರ್ಕೊಳ್ಬೇಕಂತಾರೆ ಯಾವ ರೀತಿ ಬರ್ಕೊಳ್ರಿ ಅಂತ ಹೇಳಿನಿ. ಹಿಂಗ್ ಬರ್ಕೋಕ್ಕಿಂತ ನೋಡ್ರಿ, ಈಗ ನೀವು ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಬರ್ತೈತಿ. ಇಲ್ಲ ಫಾಸ್ಟ್ ಆಗ್ಬೇಕಂದ್ರಿ ಅಂತಾರ ಏನ್ ಮಾಡ್ರಿ ಅಂತಾರ? ಈ ರೀತಿ ಬರ್ಕೊಳ್ರಿ. ಈ 35 ಏನ್ ಡಿಫರೆನ್ಸ್ ಐತಲ್ಲ ಪರ್ಸೆಂಟೇಜ್, ಈ 35% ವ್ಯಾಲ್ಯೂನೇ 35% ವ್ಯಾಲ್ಯೂನೇ ಎಷ್ಟು ಹೇಳ್ರಿ? 560. ಅದನ್ನ ಏನ್ ಮಾಡ್ರಿ? ಮ್ಯಾಲ್ ಬರ್ದ್ ಬಿಡ್ರಿ ಡೈರೆಕ್ಟ್ 560. ಈ ನಮ್ಗ್ ಬೇಕಾಗಿರೋದು ಈ 135% ವ್ಯಾಲ್ಯೂ ಅಲ್ಲ, ಎಷ್ಟು ಬೇಕಾಗಿರ್ತೈತಿ ಅದನ್ನ ಇಂಟೊಳಗ್ ಬರೀರಿ. ಈ ಕಡ್ತಾ ಹೊಡೀರಿ. 5 7ರಲ್ಲಿ 35, 5 2ರಲ್ಲಿ 10, 5 7ರಲ್ಲಿ 35. ನೋಡ್ರಿ, 5 2ರಲ್ಲಿ 10, 3 ಉಳಿತು 35 ಐತೆ, 5 2ರಲ್ಲಿ 35. ಇನ್ನು 7 1ರಲ್ಲಿ 7, 7 8ರಲ್ಲಿ 56, ಇದೊಂದು 0. ಈಗ ನೋಡ್ರಿ, ಹಾಗಾರ 27 into 8 ಮಾಡ್ಬೇಕು, ಆಮೇಲೆ ಒಂದು 0 ಇಡ್ಬೇಕು. 28ರಲ್ಲಿ 160, 7 8ರಲ್ಲಿ 56. 160ಕ್ಕ 56 ಕೂಡ್ಸಿದ್ರೆ ಎಷ್ಟು? 216, 216, ಇದೊಂದು 0 ಅಂತಾರ 2160. ಯಾವ ಆಪ್ಷನ್ ಅಂತಾರ? ಆಪ್ಷನ್ ಇದು ಸರಿ. ಸರಿ, ಇದು ಬ್ಯಾಡ್ರಿ, ನಾನು ರೇಷಿಯೋ ಮೆಥಡ್ ಬಿಡಿಸ್ತೀನಿ ಅಂದ್ರಿ ಅಂತಾರ. ರೇಷಿಯೋ ಮೆಥಡ್ ಹೇಳ್ತೀನಿ ನೋಡ್ರಿ, ಈಸಿಯಾಗಿ ಬಿಡಿಸ್ಕೋಬಹುದು ರೇಷಿಯೋ ಮೆಥಡ್. ಈ 35% ಅನ್ನ ಫ್ರಾಕ್ಷನ್ ಒಳಗೆ ಬರ್ರಿ. 35% ಅಂದ್ರೆ ಡಿವೈಡ್ 100 ಮಾಡ್ಬೇಕು. 5 7ರಲ್ಲಿ 35, 5 20ರಲ್ಲಿ 100. ಈ 20 ಅನ್ನೋದು ಕಾಸ್ಟ್ ಪ್ರೈಸ್ 20 ಪಾರ್ಟ್. ಇನ್ನು ಸೆಲ್ಲಿಂಗ್ ಪ್ರೈಸ್ ನೋಡ್ರಿ, ಈಗ 35% ಪ್ರಾಫಿಟ್ ಆಗತೈತಲ್ಲ, ಪ್ರಾಫಿಟ್ ಆಗತೈತಿ ಅಂತ ಏನ್ ಮಾಡ್ಕೋಬೇಕು ಹೇಳ್ರಿ? ಕೂಡ್ಸ್ಕೋಬೇಕು. 20ಕ್ಕೆ 7 ಕೂಡ್ಸಿದ್ರೆ ಎಷ್ಟು? 27. ಕ್ಲಿಯರ್ ಆಗಿತ್ತು ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಈ 560 ಅನ್ನೋದೇನು? ಡಿಫರೆನ್ಸ್, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಡಿಫರೆನ್ಸ್. ಅಂದ್ರೆ ಇವೆರಡು ತರದ್ದು ಡಿಫರೆನ್ಸ್ ಎಷ್ಟೈತಿ? 7 ಪಾರ್ಟ್. ಓಕೆ, 7 ಪಾರ್ಟ್ ವ್ಯಾಲ್ಯೂನ 560 ಅಲ್ಲ ನೋಡ್ರಿ, 7 ಪಾರ್ಟ್ ವ್ಯಾಲ್ಯೂನೇ 560. ಈಗ ನಂಗೆ ಬೇಕಾಗಿರೋದು ಯಾವುದು? ಗಡಿಯಾರದ ಮಾರಾಟ ಬೆಲೆ. ಮಾರಾಟ ಬೆಲೆ ಅಂದ್ರೆ 27. ಈಗ ನೋಡ್ರಿ, ಇವಾಗ 7 1ರಲ್ಲಿ 7 8ರಲ್ಲಿ 56, ಇದೊಂದು 0. ಇವೆರಡು ಇಂಟು ಮಾಡಿದ್ರಿ ಅಂತ ಎಷ್ಟು ಆಕೈತಿ? 2160 ಆಕೈತಿ. ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ್ತೀನಿ. ಓಕೆ, ಎಸ್, ಸಾಲ್ವ್ ಮಾಡ್ರಿ. ಹಾಗಾದ್ರೆ ಈ ಪ್ರಶ್ನೆ ಏನೈತಿ ನೋಡ್ರಿ, ವೆರಿ ಸಿಂಪಲ್ ಕ್ವಶನ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತಾರ
ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆಯು ಅದರ ಅಸಲು ಬೆಲೆಯ 250% ಸಮ. ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆ ಅಂದ್ರ ಮಾರ್ಕೆಟ್ ಪ್ರೈಸ್, MRP. ಓಕೆ, ಅದರ ಅಸಲು ಬೆಲೆ ಅಂತಾರ ಕಾಸ್ಟ್ ಪ್ರೈಸ್. ಅಸಲು ಬೆಲೆಯ 250% ಸಮ ಐತೆ ಅಂತ. ಓಕೆನಾ? ಒಂದು ವೇಳೆ 50% ರಿಯಾಯಿತಿ ನೀಡಿದ್ದರೆ, ರಿಯಾಯಿತಿ ನೋಡ್ರಿ, ಯಾವತ್ತು ರಿಯಾಯಿತಿ ಯಾವ್ದ್ರ ಮೇಲೆ ನೀಡ್ತಾರ? ಮಾರ್ಕೆಟ್ ಪ್ರೈಸ್ ಮೇಲೆ. ಹಂಗಾರೆ ಗಳಿಸಿದ ಶೇಕಡಾವಾರು ಲಾಭ ನೋಡ್ರಿ, ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟಿರ್ತೈತಿ? ಯಾವತ್ತು 100% ಇರ್ತೈತಿ. ಏನು ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? 100% ಇರುತ್ತೆ. ಇನ್ನ ಇದಕ್ಕಿಂತ ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅದರ ಅಸಲು ಬೆಲೆ ಅಂದ್ರೆ ಇದ್ರದ್ದ 250% ಐತೆ ಅಂತ. ಅಂದ್ರೆ 100ಕ್ಕ 250% ತೆಗೆದ್ರೆ ಎಷ್ಟಾಗತ್ರಿ? 100ಕ್ಕ 250% ಜಸ್ಟ್ ಎಷ್ಟಾಗತ್ತ ನೋಡ್ರಿ? ಇವಾಗ 100ಕ್ಕೆ 250% ಅದ್ರನ್ನ ನೋಡ್ರಿ, ಈ 100 ಕ್ಯಾನ್ಸಲ್ 250 ಆಗತ್ತಲ್ಲ, ಇದೇ 250. ಈಗ ಏನ್ ಮಾಡ್ತಾನ ಅಂತಾರವ, ಒಂದು ವೇಳೆ 50% ರಿಯಾಯಿತಿ ನೀಡಿದ್ದರೆ, ರಿಯಾಯಿತಿ ಯಾವತ್ತು ಯಾವ್ದ್ರ ಮೇಲೆ ನೀಡ್ತಾರ? ಈ ಮಾರ್ಕೆಟ್ ಪ್ರೈಸ್ ಮೇಲೆ ನೀಡ್ತಾರ. ಅಂದ್ರೆ ಇದಕ್ಕೆ ರಿಯಾಯಿತಿ ಕೊಡ್ತಾನ ಎಷ್ಟು? 50%. 50% ರಿಯಾಯಿತಿ ಕೊಟ್ಟ ಅಂತಾರೆ ಎಷ್ಟಾಗತ್ತ? 50% ಅಂತ ನೋಡ್ರಿ, ಅರ್ಧ ತಗೋಬೇಕಲ್ಲ. ಟೋಟಲ್ ಅಂದ್ರ 100%, ಇನ್ 50% ಅಂತ ಅರ್ಧ. ಹಂಗ ನೋಡ್ರಿ, ಇವಾಗ 250 ಅರ್ಧ ಎಷ್ಟು? 125 ಏನಾಯ್ತು ಅಂತಾರೆ? ಡಿಸ್ಕೌಂಟ್ ಆಯ್ತು. 250 125 ಡಿಸ್ಕೌಂಟ್ ಆಯ್ತು ಅಂತಾರ. ಈಗ ಎಷ್ಟಕ್ ಮಾರ್ತಾನ? ಹಂಗಾರ 125 ಮಾರ್ತಾನ. ನೋಡ್ರಿ, ಕೊಂಡ ಬೆಲೆ ಎಷ್ಟೈತಿ? ಕಾಸ್ಟ್ ಪ್ರೈಸ್ 100 ರೂಪಾಯಿ ಐತಿ. ಮಾರಿದ ಬೆಲೆ ಎಷ್ಟೈತಿ? 125. ಗಳಿಸಿದ ಶೇಕಡಾವಾರು ಲಾಭ ಅಂತ ಅಂತಾರಲ್ಲ. ನೋಡ್ರಿ, 100 ರೂಪಾಯಿಗೆ ತಂದಾನ, ಕೊಂಡ ಬೆಲೆ 100 ರೂಪಾಯಿ, ಮಾರಿದ ಬೆಲೆ 125. ಲಾಭ ಎಷ್ಟಾಗೈತಿ? 25 ರೂಪಾಯಿ ಆಗೈತಿ. ಅದೇ ಪರ್ಸೆಂಟೇಜ್ ಅಂದ್ರೆ 100ಕ್ಕ ಮಾಡ್ತೀವಿ, ಇಲ್ಲಿ 100 ಐತಿ ಅಂತಾರೆ, ಅದ 25%. ಏನು ಆಪ್ಷನ್ ಎ ಅನ್ನೋದು ಸರಿ. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ವೆರಿ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್. ಇಲ್ಲ ಜಸ್ಟ್ ಈ ರೀತಿ ನೀವು ಆನ್ಲೈನ್ ಬಿಡಿಸ್ತೀನಿ ಅಂತ ಬಿಡಿಸ್ಬೋದು. ನೋಡ್ರಿ, ಕಾಸ್ಟ್ ಪ್ರೈಸ್ ಎಷ್ಟಿರುತ್ತ? 100 ಇರುತ್ತ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ? ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅಂತಾರ? 250% ಐತಿ. ನೋಡ್ರಿ, 250%. ಹೆಚ್ಚಲ್ಲ, ಕಡಿಮೆನೂ ಅಲ್ಲ, 250%. ಅದೇ ಎಷ್ಟಾಗುತ್ತೆ? 250. ಇನ್ ಇದ್ರ ಮೇಲೆ ಡಿಸ್ಕೌಂಟ್ ಕೊಡತಾನ. ಡಿಸ್ಕೌಂಟ್ ಎಷ್ಟೈತಿ? ಡಿಸ್ಕೌಂಟ್ 50% ಡಿಸ್ಕೌಂಟ್. 50% ಡಿಸ್ಕೌಂಟ್ ಅಂತಾರೆ, ಕಡಿಮೆ ಮಾಡ್ಬೇಕು. ಇವಾಗ ನೋಡ್ರಿ, 250ಕ್ಕ 50% ಅಂದ್ರೆ ಅರ್ಧ, ಅಂದ್ರೆ ಎಷ್ಟಾಗುತ್ತೆ? 125 ಕಡಿಮೆ ಮಾಡ್ಬೇಕು. ಎಷ್ಟಕ್ ಮಾರ್ತಾನ ಇವಾಗ? 125 ಮಾರ್ತಾನ. ಈಗ ನೋಡ್ರಿ, 100 ರೂಪಾಯಿ ಇತ್ತು, ಈಗ 125 ಸಿಗತೈತಿ. ಎಷ್ಟು ರೂಪಾಯಿ ಆಯ್ತು ನೋಡ್ರಿ ಇವಾಗ? 25 ರೂಪಾಯಿ ಏನಾಯ್ತು ಅಂತಾರ, ಅದ ಏನಾಯ್ತು? ಲಾಭ. ಓಕೆ, ಕ್ಲಿಯರ್ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಏನದ ಪ್ರಶ್ನೆ ನೋಡ್ರಿ, 60 ಮತ್ತು 90 ಭಾಗಿಸಿದ ನಂತರ ಕ್ರಮವಾಗಿ 2 ಮತ್ತು 3 ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಇದು ಇಂಪಾರ್ಟೆಂಟ್. ದೊಡ್ಡ ಸಂಖ್ಯೆ ಯಾವುದು? ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಫಸ್ಟ್ ನೋಡ್ರಿ, ಈ 60 ಭಾಗಿಸಿದ್ರೆ ಎಷ್ಟು ಶೇಷ ಉಳಿಬೇಕು? 2 ಉಳಿಬೇಕು. ಈ 90 ಭಾಗಿಸಿದ್ರ 3 ಉಳಿಬೇಕು. ಈ 4 ಯಾವ್ದಾರ ಒಂದ್ ಸಂಖ್ಯೆ ಆಗಿರ್ತೈತಿ ದೊಡ್ಡ ಸಂಖ್ಯೆ ಅಂತ. ನೋಡ್ರಿ, ಇವಾಗ ದೊಡ್ಡ ಸಂಖ್ಯೆ ಅಂತ ಫಸ್ಟ್ 23, 29, 17, 19 ದೊಡ್ಡ ಸಂಖ್ಯೆ ಯಾವ್ದೈತಿ? ಇದೈತಿ. ಇದ್ರಲ್ಲೇ ಚೆಕ್ ಮಾಡ್ಬೇಕು. ನೋಡ್ರಿ, ಇವಾಗ ಫಸ್ಟ್ ಈ 60 ಡಿವೈಡ್ ಮಾಡಿದ್ರೆ, ಈ 29ರಿಂದ 60 ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರ್ ಉಳಿಬೇಕು ಹೇಳ್ರಿ? 2 ಶೇಷ ಉಳಿಬೇಕು. ಶೇಷ ಉಳಿಬೇಕು. ಉಳಿತದೆ ನೋಡ್ರಿ, 29 ಒಂದರ್ಲೆ, 29 ಎರಡರ್ಲೆ 58. ಇನ್ನ ಶೇಷ ಉಳಿತು 58 ಅಂತ ನೋಡ್ರಿ, 2 ಶೇಷ ಉಳಿತು. ಓಕೆ, ಇದು ಕರೆಕ್ಟ್ ಅನ್ಸತೈತಿ. ನೆಕ್ಸ್ಟ್ ಈಗ ನೋಡ್ರಿ, ಈ 90 ಡಿವೈಡ್ ಮಾಡಿದ್ರೆ ಎಷ್ಟು ಶೇಷ ಉಳಿಬೇಕು? 3 ಶೇಷ ಉಳಿಬೇಕು. ಅಂದ್ರೆ ನೋಡ್ರಿ, ಇವಾಗ 90 29ರಿಂದ 90 ಡಿವೈಡ್ ಮಾಡ್ರಿ, 29 ಮೂರ್ಲೆ 29 ಮೂರ್ಲೆ ನೋಡ್ರಿ, 23ಲೆ 60, 9 27. 60ಕ್ಕೆ 27 ಕೂಡಿಸಿದ್ರೆ ಎಷ್ಟಾಗುತ್ತೆ? 87. ನೋಡ್ರಿ, ಈ 90ರಾಗ 87 ತೆಗೆದ್ರೆ 3 ಶೇಷ ಉಳಿತೈತಲ್ಲ. ನೋಡ್ರಿ, 29 ಒಂದರ್ಲೆ, 29 ಮೂರ್ಲೆ 87 ಅಂತಾರೆ. ಎಷ್ಟು ಶೇಷ ಉಳಿತೈತಿ? 3 ಉಳಿತೈತಿ. ನೋಡ್ರಿ, ಇಲ್ಲಿ ಶೇಷ 3 ಉಳಿತು, ಇಲ್ಲಿ 2 ಶೇಷ ಉಳಿತು ಅಂತಾರ. ಅವ್ರು ಹೇಳಕತ್ತಿದ್ದು ನಾವು ಮಾಡಾಕತ್ತಿದ್ದು ಇದು ಫಸ್ಟ್ ತಗೊಂಡಿದ್ದೆ ಇದೇ ಸರಿ ಐತಿ. ಎಸ್, ಇದೇ ಆನ್ಸರ್ ಸರಿ. ಮುಂದೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತೇವೆ. ಅದೇನಾದ್ರೆ ಯಾವ ಚಿಕ್ಕ ಸಂಖ್ಯೆ ಅಂತಂದಿದ್ರೆ ನೀವು ಯಾವ್ದು ಮಾಡ್ಬೇಕಾಗ್ತಿತ್ತು? 17 ಚೆಕ್ ಮಾಡ್ಕೋಬೇಕಾಗ್ತಿತ್ತು. ದೊಡ್ಡ ಸಂಖ್ಯೆ ಆದ್ರೆ ಮೊದಲ ಆಪ್ಷನ್ ದೊಡ್ಡ ಸಂಖ್ಯೆನ ತಗೋಬೇಕು. ಓಕೆ, ನೋಡ್ರಿ, ಏನೈತಿ ಒಂದು ಎವರೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಏನದ ಅಂತ, 18 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 190 ಆಗಿತ್ತು. ನೋಡ್ರಿ, 18 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 190 ಅಂತ. ಆದರೆ ಒಬ್ಬ ವಿದ್ಯಾರ್ಥಿಯ ಅಂಕವನ್ನು 64ರ ಬದಲಿಗೆ 46 ಎಂದು ತಪ್ಪಾಗಿ ನಮೂದಿಸಲಾಗಿದೆ ಎಂದು ನಂತರ ಗೊತ್ತಾಯಿತು. ನೋಡ್ರಿ,
18 ವಿದ್ಯಾರ್ಥಿಗಳ ಸರಾಸರಿ 190 ಅಂತ. ಆದ್ರ ಒಬ್ಬ ವಿದ್ಯಾರ್ಥಿಯ ಅಂಕವನ್ನು 64ರ ಬದಲು 46 ಎಂದು ತಪ್ಪಾಗಿ ತಗೊಂಡಾರ ಅಂತ ನಂತರ ಗೊತ್ತಾಗೈತಿ, ಎಲ್ಲ ಮುಗಿದು ಹೋದ ನಂತರ. ಹಾಗಾದರೆ ಅವರ ಸರಿಯಾದ ಸರಾಸರಿ ಅಂಕ ಎಷ್ಟು? ನೋಡ್ರಿ ಕಾನ್ಸೆಪ್ಟ್ ಹೇಳ್ತೀನಿ ಫಸ್ಟ್. ಏನೈತಿ ಅಂತಾರ, 18 ವಿದ್ಯಾರ್ಥಿಗಳು, ನೋಡ್ರಿ 18 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು ಅಂತಾರ 190 ಇಂಟು 190. ಈಗ ನೋಡ್ರಿ 18 ಇಂಟು 0 ಅಂತಾರ 0. 18 9ರಲ್ಲಿ ಎಷ್ಟು? 162, 16 ಕ್ಯಾರಿ. 18 ಒಂದರಲ್ಲಿ 18, ಈ 16. 18ಕ್ಕ 16 ಕೂಡಿಸಿದ್ರೆ ಎಷ್ಟಾಗತ್ತೆ? 34. 3420. ಇವು ಇಷ್ಟ ಅಂಕಗಳು ಬಿದ್ದಾವೆ ಇವಾಗ. ಬಟ್ ಒಬ್ಬ ವ್ಯಕ್ತಿದು ಏನ್ ಮಾಡ್ಯಾರ ಅಂತಾರ, ಆದ್ರೆ ಒಬ್ಬ ವ್ಯಕ್ತಿದು 64 ತಗೋಬೇಕಾಗಿತ್ತು, ಬಟ್ ಎಷ್ಟು ಕೊಟ್ಟಿದಾರ? 46 ಕೊಟ್ಟಿದ್ದಾರೆ. ನೋಡ್ರಿ 64 ಕೊಡ್ಬೇಕಾಗಿತ್ತು, ಬಟ್ 44 ಅಷ್ಟ ಕೊಟ್ಟಿದಾರ ಅಂತಾರ. ಎಷ್ಟು ಕಡಿಮೆ ಕೊಟ್ಟಿದಾರ ಅವನಿಗೆ? ನೋಡ್ರಿ 64 ಬರ್ಬೇಕಾಗಿತ್ತು, ಬಟ್ ಎಷ್ಟು ಕೊಟ್ಟಿದಾರ? 46 ಕೊಟ್ಟಿದಾರ. ಹಂಗಾರೆ ಎಷ್ಟು ಕಡಿಮೆ ಕೊಟ್ಟಿದಾರ? 18 ಅಂಕಗಳು ಏನಾಗಿದಾವ ಅಂತಾರ, ಕಡಿಮೆ ಬಂದಾವ. ಅಂದ್ರೆ ಈ 3420ರಾಗ ಇವು ಟೋಟಲ್ ಅಂಕ 18 ಜನ 190 ಸರಾಸರಿ ಅಂತಾರ, ಟೋಟಲ್ 3420 ಅಂಕ ಅದಾವ. ಬಟ್ ಇದ್ರಾಗ 64 ಕೊಡ್ಬೇಕಾಗಿತ್ತು, ಒಬ್ಬಗ 46 ಕೊಟ್ಟಿದಾರ ಅಂತಾರೆ. ಇನ್ನೂ 18 ಮಾರ್ಕ್ಸ್ ಬರ್ಬೇಕಾಗಿತ್ತಲ್ಲ, ಅದನ್ನು ಕೂಡ್ಸ್ಕೊಳ್ರಿ. ನೋಡ್ರಿ ಇವಾಗ 3420ಕ್ಕೆ 18 ಕೂಡ್ಸಿರಿ ಅಂತಾರೆ ಎಷ್ಟಾಗತ್ತ? 3438. ಇವು ಸರಿಯಾದ ಅಂಕಗಳು. ಸರಿಯಾದ ಸರಾಸರಿ ಬೇಕು ಅಂತಾರೆ ಏನ್ ಮಾಡ್ಬೇಕು ನಾವು? ಸರಾಸರಿ ಅವರೇಜ್ ಅಂತಾರೆ ಏನ್ ಮಾಡ್ತೀವಿ? ಸಮ್ ಡಿವೈಡೆಡ್ ಬೈ ನಂಬರ್. ಅಂದ್ರೆ ಸಮ್ ಅಂತಾರೆ ಪ್ರತಿಯೊಬ್ಬರದ್ದು ಕಂಡುಹಿಡಿಬೇಕಲ್ಲ, ಅವರೇಜ್ ಅಂದ್ರೆ ಪ್ರತಿಯೊಬ್ಬರದ್ದು. ಟೋಟಲ್ 3438 ಅಂದ್ರೆ ಪ್ರತಿಯೊಬ್ಬರದ್ದು ಅಂತಾರೆ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಎಷ್ಟು? 18. 18 ಒಂದರಲ್ಲಿ 18, 18 ಒಂದರಲ್ಲಿ 18. ಇನ್ನು 16 ಉಳಿತು 163 ಆಯ್ತು. 18 9 162, 1 ಉಳಿತು 18 ಆಯ್ತು. 18 ಒಂದರಲ್ಲಿ 18, 191. ಇದೇನು ಅಂತಾರ ಆನ್ಸರ್ 3 ಅನ್ನೋದು ಸರಿ. ಇಲ್ಲ ಸರ್ ನಂಗೆ ಟ್ರಿಕ್ ಹೇಳ್ರಿ. ಟ್ರಿಕ್ ಬೇಕಾ? ವೆರಿ ಸಿಂಪಲ್. ನೋಡ್ರಿ ಸರಾಸರಿ ಎಷ್ಟೈತಿ? 18 ಜನರದ್ದು 190. ಫಸ್ಟ್ 190 ಬರ್ಕೊಳ್ರಿ. ಈಗ 64 ಕೊಡ್ಬೇಕಾಗಿತ್ತು, 46 ಕೊಟ್ಟಿದ್ದಾರೆ. ಕಡಿಮೆ ಮಾರ್ಕ್ಸ್ ಕೊಟ್ಟಿದಾರಲ್ಲ ಅವನಿಗೆ, ಕಡಿಮೆ ಅಂತಾರ. ಆ ಏನು ಕಡಿಮೆ ಅದಾವ ಬಂದು ಅಂತಾರ, ಸರಾಸರಿ ಏನಾಗತ್ತ? ಹೆಚ್ಚಾಗತ್ತ ಸರಾಸರಿ. ಅಂದ್ರ ಅಲ್ಲಿ 18 ಮಾರ್ಕ್ಸ್ ಕಡಿಮೆ ಅದ ಅಲ್ಲ ಅವನಿಗೆ, 18 ಕಡಿಮೆ ಅದಾವ ಅಂತಾರ. 18 ಬಂದು ಅಂತಾರ, ಸರಾಸರಿ ಏನಾಗತ್ತ? ಹೆಚ್ಚಾಗತ್ತ. ಪ್ಲಸ್ ಹಾಕ್ರಿ ಫಸ್ಟ್. ಬಟ್ ಟೋಟಲಿ ಎಷ್ಟು ಮಾರ್ಕ್ಸ್ ಬರ್ಬೇಕು? 18 ಮಾರ್ಕ್ಸ್ ಬರ್ಬೇಕು. ಈ 18 ಮಾರ್ಕ್ಸ್ ಅನ್ನ ಈ 18 ಮಂದಿಗೆ ಡಿವೈಡ್ ಮಾಡ್ಬೇಕಲ್ಲ. ಈಗ 18 ವಿದ್ಯಾರ್ಥಿಗಳು ಅದಾರ ಅಂತಾರ, 18 ಮಂದಿಗೆ ಎವರೇಜ್ ಅಂದ್ರೆ 18 ಮಂದಿಗೆ ಡಿವೈಡ್ ಮಾಡ್ಬೇಕಲ್ಲ. ಡಿವೈಡ್ ಬೈ 18. 18 ಒಂದರಲ್ಲೇ 18. 190 ಪ್ಲಸ್ 1 ಈಕ್ವಲ್ ಟು 191. ಮುಗಿದೈತ್ರಿ. ಈಸಿ ಟ್ರಿಕ್. ಎಸ್ ನೋಡ್ರಿ, ಇಂಥವ್ ಬಹಳ ಟ್ರಿಕ್ಸ್ ಅದಾವ, ಕಲಿಬಹುದು. ಬಟ್ ಏನ್ ನೋಡ್ರಿ, ಮ್ಯಾಥ್ಸ್ ಬಹಳ ಈಸಿ ಐತಿ. ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥ್ಸ್ ನೋಡ್ರಿ ಈ ಜಗತ್ತಿನೊಳಗ ಅತಿ ಸರಳವಾದ ವಿಷಯ ಅಂತಾರೆ ಇದು, ಮ್ಯಾಥ್ಸ್ ಅಂಡ್ ರೀಸನಿಂಗ್. ನೋಡ್ರಿ ಬೇಕಾದ್ರೆ ಆರಾಮ್ ಎಂತ ಮೈಂಡ್ ಪ್ರೆಷರ್ ಐತಿ ಅಂತವ್ರು ಕೂಡ ಆರಾಮ್ ಕೂಲ್ ಆಗಿ ಬಿಡಿಸಬಹುದು. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನೈತಿ ನೋಡ್ರಿ. ಹಾಗಾದ್ರೆ ಒಂದು ಹಣದ ಮೊತ್ತವು ಶೇಕಡ ಎಷ್ಟು ಸರಳ ಬಡ್ಡಿಯ ದರದಲ್ಲಿ 24 ವರ್ಷಗಳಲ್ಲಿ ತನ್ನ ಮೌಲ್ಯದ 3 ಪಟ್ಟಾಗುತ್ತದೆ? ಎಸ್ ನೋಡ್ರಿ ಏನಂತಾರ, ಒಂದು ಹಣದ ಮೊತ್ತವು ಶೇಕಡ ಎಷ್ಟು ಸರಳ ಬಡ್ಡಿಯ ದರದಲ್ಲಿ 24 ವರ್ಷಗಳಲ್ಲಿ ತನ್ನ ಮೌಲ್ಯದ 3 ಪಟ್ಟಾಗ್ತದಂತ. ನೋಡ್ರಿ ಏನಿಲ್ಲ, ಟ್ರಿಕ್ ಐತಿ, ಹೇಳ್ತೀನಿ. ಟ್ರಿಕ್ ಐತಿ, ವೆರಿ ಈಸಿ ಟ್ರಿಕ್. ನೋಡ್ರಿ ಏನಂತಾರ, ಒಂದು ಹಣದ ಮೊತ್ತವು ಶೇಕಡ ಎಷ್ಟು ಸರಳ ಬಡ್ಡಿಯ ದರದಲ್ಲಿ 24 ವರ್ಷಗಳಲ್ಲಿ ತನ್ನ ಮೌಲ್ಯದ 3 ಪಟ್ಟು. ಈಗ ಏನಾರ 100 ರೂಪಾಯಿ ಐತಿ ಅಂತಾರ, ಇದ್ರದ್ದು 3 ಪಟ್ಟು ಆಗ್ಬೇಕು. 3 ಪಟ್ಟು ಅಂತ ನೋಡ್ರಿ ಎಷ್ಟಾಗ್ಬೇಕು? 3 ಪಟ್ಟು ಅಂತಾರ 300 ಆಗ್ಬೇಕು. ಈಗ 100 ಇದ್ದಿದ್ದು 3 ಪಟ್ಟಾಗುತ್ತದೆ ಅಂದ್ರೆ 300 ಆಗ್ತದೆ. 100 ಇದ್ದಿದ್ದು 300 ಆಗ್ತದೆ. ನೋಡ್ರಿ ಎಷ್ಟು ವರ್ಷ ಟೈಮ್ ತಗೊಳತೈತಿ? ಟೈಮ್ 24 ವರ್ಷ ತಗೊಳತೈತಿ. ಓಕೆ, ಎಸ್ ನೋಡ್ರಿ ಒಂದ್ ತಿಳ್ಕೊಳ್ರಿ. 24 ವರ್ಷದಾಗ 3 ಪಟ್ಟು ಆಗತೈತಿ. ಒಂದು ಹಣದ ಮೊತ್ತ 24 ವರ್ಷ 3 ಪಟ್ಟು ಆಗತೈತಿ. ನಿಮ್ಗೆ ಇಲ್ಲಿ 2 ಟೈಪ್ ಕ್ವಶನ್ ಬರ್ತಾವ. 2 ಟೈಪ್. ಓಕೆ, ಒಂದು ಇಷ್ಟಿದ್ದಿದ್ದು ಮೊತ್ತ ಇಷ್ಟ ಆಗತೈತಿ, 24 ವರ್ಷ ತಗೊಳತೈತಿ, ಹಂಗಾರ ಏನ್ ಕಂಡಿಡಿರಿ? ರೇಟ್ ಕಂಡಿಡಿರಿ. ಇನ್ನೊಂದು ಕ್ವಶನ್, ಇದು 1 ಟೈಪ್. ಇನ್ನೊಂದು ಕ್ವಶನ್ ಹೆಂಗ ಅಂತಾರ, ಇಷ್ಟು ಮೊತ್ತ ಇದ್ದಿದ್ದು ಇಷ್ಟು ಪರ್ಸೆಂಟ್ ಬಡ್ಡಿ ಹೆಂಗ, ಅಂದ್ರೆ 24% ಬಡ್ಡಿ ಹಂಗ ಏನಾಗತೈತಿ ಅಂತಾರ, ಇಷ್ಟು ಪಟ್ ಆಗತೈತಿ, ಹಂಗಾರ ಇಲ್ಲಿ ಇರ್ತಕ್ಕಂತ ಟೈಮ್ ಎಷ್ಟು? ಒಂದು ಟೈಮ್ ಕೇಳ್ತಾರ, ಇಲ್ಲ ರೇಟ್ ಕೇಳ್ತಾರ.
ಈ ರೇಟ್ ಕೇಳಿದ್ರು ಅಂತಾರ ಟೈಮ್ ಕೊಟ್ಟಿರ್ತಾರ, ಇಲ್ಲ ಟೈಮ್ ಕೇಳಿದ್ರು ಅಂತಾರ ಈ ರೇಟ್ ಕೊಟ್ಟಿರ್ತಾರ. ಇಷ್ಟ ಅರ್ಥ ಇರ್ಲಿ. ಅವ್ರು ನೋಡ್ರಿ ಈಗ ಏನ್ ಮಾಡ್ಬೇಕಂದ್ರ ಜಸ್ಟ್ 100 ಇದ್ದಿದ್ದು 300 ಆಗತೈತಿ, ಎಷ್ಟು ಜಾಸ್ತಿ ಆಗತೈತಿ? 200 ರೂಪಾಯಿ ಜಾಸ್ತಿ ಆಗತೈತಲ್ಲ. ಈ 200 ಏನ್ ಮಾಡ್ರಿ ಅಂತಾರ ಈ ಡಿಫ್ರೆನ್ಸ್ ಟೈಮ್ ಕೊಟ್ಟು ರೇಟ್ ಕೇಳಿದ್ರು ಅಂತಾರ, ಈ ಟೈಮ್ ದಿಂದ ಕಟ್ತಾ ಹೊಡೀರಿ. ಅದೇನಾರ ಇಲ್ಲಿ ರೇಟ್ ಕೊಟ್ಟು ಟೈಮ್ ಕೇಳಿದ್ರು ಅಂತಾರ, ಈ ರೇಟ್ ದಿಂದ ಕಟ್ತಾ ಹೊಡೀರಿ, ಟೈಮ್ ಸಿಗ್ತೈತಿ. ಇಷ್ಟೇ, ಜಾಸ್ತಿ ಹೇಳೋದಿಲ್ಲ. ಕಟ್ತಾ ಹೊಡೀರಿ. ಇವಾಗ ನೋಡ್ರಿ ಹಂಗಾರ ಮೊದಲು ಏನ್ ಮಾಡ್ತೀನಿ ಅಂತ 4 ಕಟ್ತಾ ಹೊಡಿತೀನಿ ನಾನು. 4 24, 4 5 20, ಇದೊಂದು 0. 50 ಡಿವೈಡ್ ಬೈ 6. 6 1 6 8 48. ಇನ್ನ ಎಷ್ಟು ಉಳಿತ್ರಿ? 6 8 48. ಇನ್ನ ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಕೊಟ್ವಿ ಅಂತ 20 ಆಯ್ತು. 6 3 18. ಮತ್ತೇನಾಯ್ತು? ಮತ್ 6 3 18. ಮತ್ತೆ ಅಷ್ಟೇ ಶೇಷ ಉಳಿತಿದ್ದಾರೆ 8.33%. ಅಂದ್ರೆ ಯಾವ ಆಪ್ಷನ್ ಹೇಳ್ರಿ? ಆಪ್ಷನ್ 1 ಅನ್ನೋದು ಸರಿ. ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಇದು ಅರ್ಥ ಆಗಿತ್ತು ಅಂತ ನೋಡ್ರಿ. ನೆಕ್ಸ್ಟ್ ಮತ್ತೇನ್ ಮಾಡ್ತೀನಿ ಅಂತ, ಈಗ ಒಂದು 10 ಪ್ರಶ್ನೆಗಳಾಗಿದಾವ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಏನ್ ಮಾಡ್ತೀನಿ ಅಂದ್ರೆ ಮತ್ತೊಂದು 10 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾರ ಯೂಸ್ ಆಗತ್ತಿತ್ತು ಅಂತಾರ ನಿಮ್ ಅನಿಸಿಕೆ ಏನೈತಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗ ಹಾಕ್ರಿ. ಇನ್ನೂ ಒಂದಿಷ್ಟು ನಿಮ್ಮ ಗೊತ್ತಿರ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಓದ್ಲಿಕ್ಕೆ ಆಗೋದಿಲ್ಲ, ಎಷ್ಟೋ ಜನ ಬಡವರು ಇದ್ದಿರ್ತಾರ, ಅಲ್ಲೇ ಕುಂತು ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರ. ಎಷ್ಟೋ ಜನರಿಗೆ ಅಂದ್ರ ಎಷ್ಟೋ ಮಂದಿಗೆ ಹೋಗಿ ಈ ವಿಷಯ ಮುಟ್ಟಾಕತ್ತಿಲ್ಲ, ಪ್ರಶ್ನೆಗಳನ್ನ ಸಾಲ್ವ್ ಮಾಡತ್ತಾರ. ಒಂದಿಷ್ಟು ಅಂದ್ರೆ ಯೂಸ್ ತಗೋಬೇಕು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಾಗತ್ತಿಲ್ಲ. ಹಂಗೆ ಏನಾಗ್ಬಾರ್ದು ಅಂತ ಇಷ್ಟೆಲ್ಲ ನಾನು ಎಫರ್ಟ್ ಹಾಕಿ ಬಿಡಿಸಿದ್ದು ಇದೇ ಎಲೆಮರಿಕಾಯಿ ಅನ್ನೋ ತರ ಎಲ್ಲೋ ಇಲ್ಲೇ ಇಷ್ಟು ಮಂದಿಗೆ ಸೀಮಿತ ಆಗ್ಬಾರ್ದಿದ್ದು, ಇನ್ನೂ ಒಂದಿಷ್ಟು ಮಂದಿಗೆ ಯೂಸ್ ಆಗ್ಲಿ. ನಾವು ಎಷ್ಟು ಮಂದಿಗೆ ಹೆಲ್ಪ್ ಮಾಡ್ತೀವೋ ಅಂದ್ರೆ ಎಷ್ಟು ಮಂದಿಗೆ ಶೇರ್ ಮಾಡ್ತೀರಿ ಅಷ್ಟು ಮಾಡಿದಷ್ಟು ನಿಮ್ಗೇನು ಲಾಸ್ ಆಗೋದಿಲ್ಲ. ಏನಾರ ಒಂದು ಜಾಬ್ ಆಯ್ತು ಅಂತಾರ ಅವರು ಕೂಡ ನಿಮ್ಮನ್ನು ನೆನೆಸ್ತಾರ, ಹಿಂಗ ನಂಗೆ ಸಜೆಷನ್ ಕೊಟ್ರು. ಅದು ಮತ್ ನನ್ಗೂ ಹಿಂಗ್ ಹೇಳೋದ್ರಿಂದ ನಮಗೂ ಒಂದ್ ಸ್ವಲ್ಪ ಒಂದು 10 ಅಟ್ಲೀಸ್ಟ್ ಒಂದು ಅಳಿಲ್ ಸೇವೆ ಅಂದ್ರೆ ಒಂದು 10% ಆದ್ರು 10% ಆದ್ರೂ ಯೂಸ್ ಆಕೈತಿ ಅಂತ ಅನ್ಕೊಂತೀನಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತೆ ಇನ್ನಷ್ಟು ನಿಮ್ದ ಕಾಂಟ್ಯಾಕ್ಟ್ ಒಳಗಿರ್ತಕ್ಕಂಥವ್ರಿಗೆ ಶೇರ್ ಮಾಡ್ರಿ, ನನಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ಮತ್ತೆ ಏನ್ ಮಾಡೋಣ ಅಂತ ಮುಂದಿನ ಕ್ಲಾಸ್ ಒಳಗ ಮತ್ತೆ ಇನ್ನೂ ಪ್ರಶ್ನೆಗಳದಾವ, ಅದನ್ನ ತಗೊಂಡು ನೆಕ್ಸ್ಟ್ ಕ್ಲಾಸ್ ಒಳಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.